यादवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने। ओम रामाय रामभद्राय रामचंद्राय वेधसे रघुनाथाय नाथाय सीताय पतेर्मः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरि ओಂ। ಶ್ರೀಕೃಷ್ಣನಿಗೆ ಯಾವುದೇ ರೀತಿಯ ಆಸನ ಕೊಡಲಿಕ್ಕಿಲ್ಲ, ಸ್ವಾಗತ ಮಾಡಲಿಕ್ಕಿಲ್ಲ, ಬರಲಿಕ್ಕೆ ಹೇಳಲಿಕ್ಕಿಲ್ಲ, ಕೂತ್ಕೊ ಅಂತ ಹೇಳಲಿಕ್ಕಿಲ್ಲ, ಪೂಜೆ ಮಾಡಲಿಕ್ಕಿಲ್ಲ, ರುಕ್ಮಿಣಿಯನ್ನು ನೋಡಲಿಕ್ಕೆ ಬಿಡಲಿಕ್ಕಿಲ್ಲ. ಎಲ್ಲ ಇವರೆಲ್ಲ ನಿರ್ಣಯಗಳನ್ನು ಮಾಡ್ತಾ ಇರುವಾಗ ಏನಾಯಿತು ಅಂತ ಹೇಳಿದ್ರೆ ಒಬ್ಬ ಬಂದ ಅಂತಾಯಿತು. ಯಾರಿದು? ದೇವದೂತ. ಅರೆ ದೇವದೂತ ಯಾಕೆ ಇಲ್ಲಿಗೆ ಬಂದ ಅಂತ ತಿಳ್ಕೊಂಡು ಎಲ್ಲರೂ ಅವನನ್ನು ನೋಡ್ತಾ ಇದ್ದಾರೆ. ದೇವದೂತ ಯಾಕೆ ಇಲ್ಲಿಗೆ ಬಂದ, ಇಲ್ಲಿ ಏನದು, ಏನೋ ಒಂದು ಈಗ ಆಗ್ಲಿಕ್ಕುಂಟು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗ್ತದೆ. ಸೊ ದೇವದೂತ ಏನು ಹೇಳ್ತಾನೆ ಅಂತ ನೋಡುವ ಈಗ. ಸಮಸ್ತ ರಾಜ ಸತ್ಪತಿ ಹರಿ ನ ಚಾನ್ಯ ಇತ್ಯಪಿ ವರಾಭಿಷೇಕಂ ಈಶಿತು ಕುರುಧ್ವಂ ಆಶು ಅಸಂಶಯಂ. ಸಮಸ್ತ ರಾಜ ಸತ್ಪತಿ, ನೀವು ಏನಂತ ತಿಳ್ಕೊಂಡಿದ್ದೀರಿ ಕೃಷ್ಣನನ್ನು? ಕೃಷ್ಣ ಅಂತ ಹೇಳಿದರೆ ಸಮಸ್ತ ರಾಜ, ನೀವೆಲ್ಲ ರಾಜರುಗಳಿಗೂ ಸತ್ಪತಿ, ಒಡೆಯವನು. ಅಲ್ಲ, ನಮಗೆಲ್ಲ ಒಡೆಯ ದೇವೇಂದ್ರ ಅಂತ ಹೇಳಿದರೆ, ಅಲ್ಲ ನಮಗೆಲ್ಲ ಸದ್ಯಕ್ಕೆ ಒಡೆಯ ಜರಾಸಂಧ. ಸೊ ಜರಾಸಂಧನಿಗೆ ಕೇಳಿದರೆ ನಮ್ಮ ಒಡೆಯ ಯಾರು? ದೇವೇಂದ್ರ. ಸೊ ದೇವೇಂದ್ರನನ್ನು ಕೇಳಿದರೆ ದೇವೇಂದ್ರನ ಒಡೆಯ ಯಾರು ಅಂತ ಹೇಳಿದರೆ ಯಾರು? ಶ್ರೀಕೃಷ್ಣ. ಎಲ್ಲರ ಒಡೆಯರ ಒಡೆಯವನು. ಹೇಳ್ತಾರೆ ಇಲ್ಲಿ ಹರಿವಂಶದಲ್ಲಿ, ಮಾನುಷಾಣಾಂ ನೃಪಾದೇವ, ಮಾನುಷರಿಗೆಲ್ಲ ಯಾರು ಒಡೆಯ ಅಂತ ಹೇಳಿದರೆ ರಾಜ ಒಡೆಯ. ಇನ್ನು ನೃಪಾಣಾಂ ದೇವತಾಸುರಾಹ, ರಾಜರುಗಳಿಗೆಲ್ಲ ಯಾರು ಒಡೆಯ ಅಂತ ಹೇಳಿದರೆ ದೇವತೆಗಳು. ಇನ್ನು ದೇವತೆಗಳಿಗೆ ಸುರಾಣಾಂ ದೇವತಾ ಶಕ್ರಃ, ದೇವತೆಗಳಿಗೆ ಒಡೆಯ ಯಾರು ಅಂತ ಹೇಳಿದರೆ ದೇವೇಂದ್ರ. ಶಕ್ರಸ್ಯಾಪಿ ಜನಾರ್ದನ, ದೇವೇಂದ್ರನಿಗೂ ಒಡೆಯ ಯಾರು ಅಂತ ಕೇಳಿದರೆ ಶ್ರೀಕೃಷ್ಣ ಜನಾರ್ದನ. ಏಷ ವಿಷ್ಣು ಪ್ರಭು ದೇವ ದೇವಾನಾಮಪಿ ದೈವತಂ. ನಿಮ್ಗೆ ಅಷ್ಟು ಸಹ ಗೊತ್ತಾಗೋದಿಲ್ವಾ? ಇವನು ಕೃಷ್ಣ ಅಂದರೆ ಯಾರು ಅಂತ ಹೇಳಿದರೆ ಇವನು ವಿಷ್ಣುವೇ. ಪ್ರಭು ಎಲ್ಲರ ಒಡೆಯ, ದೇವಾದಿದೇವ ದೇವಾನಾಮಪಿ ದೈವತಂ, ಎಲ್ಲ ದೇವತೆಗಳಿಗೂ ದೇವರು, ದೇವಾದಿದೇವ. ಅದಕ್ಕೆ ಹೇಳ್ದಲ್ವ, ದೇವ ಬಂದಾನೋ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನು. ಎಲ್ಲ ದೇವತೆಗಳಿಗೂ, ಬ್ರಹ್ಮ ವಿಷ್ಣು ಬ್ರಹ್ಮ ರುದ್ರಾದಿಗಳಿಗೂ ಲಕ್ಷ್ಮಿಗೂ ಒಡೆಯನಾದವನು ಅವನು ಜನಾರ್ದನ ಅಂತೇಳಿದರೆ ಹೇಳಿಲ್ವಾ? ಅದರಲ್ಲಿ ಯಾವುದು? ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ. ಎಂ ಅಂದರೆ ಯಾವ ಭಗವಂತನನ್ನು, ಎಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತ್ ವಾಯುದೇವರು, ಎಲ್ಲ ದೇವರುಗಳು ಸ್ತುನ್ವಂತಿ ಸ್ತೋತ್ರ ಮಾಡ್ತಾರೆ. ದಿವ್ಯೈಸ್ತವೈ, ಉತ್ತಮವಾದ ಸ್ತೋತ್ರಗಳಿಂದ ಎಲ್ಲ ದೇವತೆಗಳು ಯಾರನ್ನು ಸ್ತೋತ್ರ ಮಾಡ್ತಾರೋ ಆ ಭಗವಂತ ಈ ಶ್ರೀಕೃಷ್ಣ. ಯೇಷ ವಿಷ್ಣು ಪ್ರಭು ದೇವ ದೇವಾನಾಮಪಿ ದೈವತಂ, ಎಲ್ಲ ದೇವತೆಗಳಿಗೂ ಇವನು ದೇವರು. ಜಾತಃ ಅಯಂ ಮಾನುಷೇ ಲೋಕೆ, ಈಗ ಅವನು ಒಂದು ಏನು ಕೆಲಸ ಆಗಬೇಕು ಅಂತ ಹೇಳ್ಕೊಂಡು ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಮನುಷ್ಯ ಲೋಕದಲ್ಲಿ ಮನುಷ್ಯನಾಗಿ ಜನ್ಮ ಎತ್ತಿದ್ದಾನೆ. ಜಾತಃ ಅವತಾರ ಮಾಡಿದ್ದಾನೆ, ಅಯಂ
ಆ ವಿಷ್ಣುವೇ ಮಾನುಷೇ ಲೋಕೆ ಮಾನುಷ ಲೋಕದಲ್ಲಿ ನರರೂಪೇಣ ಕೇಶವನು ನರರೂಪದಲ್ಲಿ ಅವತಾರ ಮಾಡಿದ್ದಾನೆ. ನಿಮಗೆ ಅಷ್ಟು ಗೊತ್ತಾಗುವುದಿಲ್ವಾ? ಏನಂತ ಎಣಿಸ್ಕೊಂಡಿದ್ದೀನಿ ನೀವು? ಹೇಳ್ತಾರೆ, ಸಮಸ್ತ ರಾಜ ಸತ್ಪತಿ ಹರಿಹಿ ನಚ ಅನ್ಯ ಇತ್ಯಪಿ. ಭಗವಂತನ ಸಮ ಯಾರಿಲ್ಲ. ಸೊ ನಿಮಗೆ ಎಲ್ಲರಿಗೂ ಒಡೆಯ, ಎಲ್ಲ ದೇವತೆಗಳಿಗೂ ಒಡೆಯ. ನೀವೇನು ಎಣಿಸ್ಕೊಂಡಿದ್ದೀರಿ? ಮಹಾದೇವನೇ ಒಡೆಯ ಅಂತ. ಮಹಾದೇವನಿಗೂ ಬ್ರಹ್ಮದೇವರಿಗೂ ರಮಾದೇವಿಗೂ ಒಡೆಯ ಯಾರು? ಭಗವಂತ. ಅಂಥ ಭಗವಂತ ಅವನನ್ನು ನೀವು ಏನಂತ ಯೋಚನೆ ಮಾಡ್ಕೊಂಡಿದ್ದೀರಿ? ಅವನಿಗೆ ವರಾಭಿಷೇಕಂ ಈಶಿತುಹು ಅಂತ ಹೇಳಿದರೆ ಎಲ್ಲ ಸರ್ವಶಕ್ತನಾದ ಆ ಭಗವಂತ. ಈಶಿತುಹು ಅಂತ ಹೇಳಿದರೆ ಎಲ್ಲರಿಗೂ ಒಡೆಯ, ಎಲ್ಲ ಶಕ್ತಿ ಉಳ್ಳವನು. ಈಶಿತುಹು ಅಂತಹ ಎಲ್ಲ ಶಕ್ತಿ ಉಳ್ಳಂತಹ ಸರ್ವೋತ್ತಮನಾದ ಆ ಭಗವಂತನನ್ನು ವರಾಭಿಷೇಕಂ ಕುರುಧ್ವಂ. ವರಾಭಿಷೇಕ ಅಂತ ಹೇಳಿದರೆ ಅವನನ್ನು ನೀವೆಲ್ಲ ಸೇರಿ ಶ್ರೇಷ್ಠವಾದ ರೀತಿಯಲ್ಲಿ ಪಟ್ಟಾಭಿಷೇಕ ಮಾಡಬೇಕು ನೀವು, ಸಾಮ್ರಾಜ್ಯಾಭಿಷೇಕ ಮಾಡಬೇಕು ನೀವು. ಸೊ ವರಾಭಿಷೇಕಂ ಕುರುಧ್ವಂ ಮಾಡಿರಿ ಅಂದರೆ ಇದು ಏನು ಪ್ರಾರ್ಥನೆ ಅಲ್ಲ, ರಿಕ್ವೆಸ್ಟ್ ಅಲ್ಲ, ಇದು ಇಂದ್ರದೇವರ ಆದೇಶ. ಅಂದರೆ ಮಾಡಲೇಬೇಕು. ಅಂದರೆ ಮೊದಲು ನಿಮಗೆ ಹೇಳಿದ್ದು ಅಂದರೆ ಭಗವಂತ ಈ ಶ್ರೀಕೃಷ್ಣನನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಾದರೆ ತಿಳ್ಕೊಳ್ಳಿ ಅಂತ ಹೇಳಿದ್ದು. ಎಲ್ಲ ದೇವರ ದೇವ ಶಿಖಾಮಣಿ ಬಂದಾನೋ ಆ ಮಹಾವಿಷ್ಣುವೇ ಆ ಶ್ರೀಕೃಷ್ಣ, ಎಲ್ಲ ದೇವತೆಗಳಿಗೆ ದೇವರು ಅವನು. ಆದ್ದರಿಂದ ನೀವು ಅವನಿಗೇನು ಮಾಡಬೇಕು? ಅಂಥ ಸರ್ವಶಕ್ತನಾದ ಈಶಿತುಹು ಸರ್ವಶಕ್ತನಾದ ಸರ್ವೋತ್ತಮನಾದ ಭಗವಂತನನ್ನು ನೀವು ವರಾಭಿಷೇಕಂ ಕುರುಧ್ವಂ ಮಾಡಿರಿ. ಕುರುತಃ ಕರೋತು. ಸೊ ಈಗ ಇದೇನು? ಕುರುಧ್ವಂ ಮಾಡಿರಿ. ವರಾಭಿಷೇಕಂ ಸಾಮ್ರಾಜ್ಯಾಭಿಷೇಕ, ಪಟ್ಟಾಭಿಷೇಕ ಮಾಡಬೇಕು ನೀವು ಎಲ್ಲ ಸೇರಿ. ಆಶು ಅಂದರೆ ಇದರಲ್ಲಿ ಯೋಚನೆ ಮಾಡಲಿಕ್ಕೆಲ್ಲ ಇಲ್ಲ. ಆಶು ಅಂದರೆ ಕೂಡಲೇ, ಅಸಂಶಯಂ ಇದರಲ್ಲಿ ಯಾವುದೇ ಸಂಶಯಕ್ಕೆ ಅಲ್ಲ ಮತ್ತೆ ಮಾಡುವ ನಾಳೆ ಮಾಡುವ ಇದು ಯಾವ ಪ್ರಶ್ನೆಯೂ ಇದರಲ್ಲಿ ಇಲ್ಲ. ಇದು ದೇವೇಂದ್ರನ ಆಜ್ಞೆ ಆದೇಶ ಅಂತೇಳ್ಕೊಂಡು ಬಂದು ಖಡಕ್ ಶಬ್ದದಲ್ಲಿ ಹೇಳಿಬಿಡ್ತಾನೆ ಆ ದೇವದೂತ. ಸೊ ಮೋದಿಯವರು ಹೇಳಿದಾಗೆ ನೀರು ಬಿಡುವುದಿಲ್ಲ ಅಂತ ಆ ರೀತಿಯಲ್ಲಿ. ಸೊ 34ನೇ ಶ್ಲೋಕ. ಶ್ರೀಹರಿಯು ಸಮಸ್ತ ರಾಜರಿಗೂ ಪರಮಾಧಿಪತಿ, ಬೇರೆ ಯಾರೂ ಅಲ್ಲ ಅಂತ ನೀವೆಲ್ಲ ಏನು ಮಾಡಬೇಕೀಗ? ಶ್ರೇಷ್ಠವಾದ ಅಭಿಷೇಕವನ್ನು ಪ್ರಭುವಾದ ಅವನಿಗೆ. ಈಶಿತುಹು ನಿಮ್ಮೆಲ್ಲರ ಪ್ರಭು ಅವನು, ನಿಮ್ಮೆಲ್ಲರ ಒಡೆಯವನು, ಸರ್ವೋತ್ತಮ ಅವನು, ಅವನೊಬ್ಬರೇ ಸ್ವತಂತ್ರ, ನಾವೆಲ್ಲ ಅವರಿಗೆ ಅಧೀನ. ಅವನನ್ನು ನೀವೇನು ಮಾಡ್ತಾಯಿದ್ದೀರಿ? ಮುಖಭಂಗ ಮಾಡುವುದ ಮಹಾಮೂರ್ಖ ಮುಟ್ಟಾಳ್ರೆ ನೀವು. ಸೊ ಆದ್ದರಿಂದ ವರಾಭಿಷೇಕಂ ಕುರುಧ್ವಂ. ಸೊ ನಿಮ್ಮ ಆ ಎಲ್ಲ ಕೆಟ್ಟ ಯೋಚನೆ ಅದನ್ನು ಬದಿಗಿಟ್ಟು ಆಶು ಕೂಡಲೇ ಏನು ಮಾಡಬೇಕು ನೀವು? ಶ್ರೇಷ್ಠವಾದ ಅಭಿಷೇಕವನ್ನು ಕುರುಧ್ವಂ ಮಾಡಿರಿ ಕೂಡಲೇ. ಆಶು ಆದರೆ ಅಸಂಶಯಂ ಅಂತೇಳಿದರೆ ಇದರಲ್ಲಿ ಸಂಶಯ ಬೇಡ. ಶ್ರೀಹರಿ ಅಂದರೆ ರಾಜನೇ ಅಲ್ಲ, ದನ ಮೇಯಿಸುವವ ಅಂತೇಳಿದರೆ ಇವನಿಗೆ ಎಂಥ ಅಭಿಷೇಕ, ಇವನಿಗೇನು ಆಸನ ಕೊಡೋದು ಅಂತೆಲ್ಲ ಯೋಚನೆ ಮಾಡಿದ್ದೀರಲ್ಲ. ಶ್ರೀಹರಿ ರಾಜನೇ ಅಲ್ಲ ಅಂತ ನೀವೆಲ್ಲ ತಿಳಿದಿದ್ದಾರಲ್ಲ. ಅವನು ಯಾದವ ಅವನು ಅಂತೇಳಿದರೆ ಯಾದವ ಇವನು ಪುಟಗೋಸಿ ಅಂತ ಹೇಳ್ಕೊಂಡು ನಿಮ್ಮ ತಲೆಗೆ ಸಗಣಿ ಹೋಗಿದೆ, ನಿಮ್ಮ ತಲೆ ಒಳಗೆ. ಅವನು ರಾಜಾದಿರಾಜ ಅಂತೇಳಿದರೆ ರಾಜಾದಿರಾಜರಿಗೆ ರಾಜ ಅವನು. ಸೊ ಅಂತಹ ಎಲ್ಲ ದೇವತೆಗಳು ಕೂಡ ಅವನನ್ನೇ ಪೂಜಿಸುವುದು. ಬ್ರಹ್ಮರುದ್ರಾದಿಗಳು ಕೂಡ, ರಮಾದೇವಿ ಕೂಡ ಸದಾ ಅವನ ಭಕ್ತಿಯನ್ನು ಮಾಡುವವರು, ಸದಾ ಆ ಭಗವಂತನ ಸ್ತೋತ್ರ ಮಾಡ್ತಿರೋದು. ಏನು ತಿಳ್ಕೊಂಡಿದ್ದೀರಿ? ಎಂಥ ಒಂದು ಮೂರ್ಖರಿದ್ದೀರಲ್ಲ ನೀವು ಅಂತ ಹೇಳಿಬಿಟ್ಟು ಮೊದಲು ತಿಳಿ ಹೇಳಿ ಆ ನಂತರ ನೀವು ವರಾಭಿಷೇಕ ಮಾಡಬೇಕು ಅಂದರೆ ಆದೇಶ. ಸೊ ಹೀಗೆ ವರಾಭಿಷೇಕ ಮಾಡಿ ಗೌರವಿಸಲೇಬೇಕು ಅಂತ. ತಸ್ಮೈ ದೇವಾದಿದೇವಾಯ
ದೇವರ ದೇವ ತಸ್ಮೈ ಆ ಶ್ರೀಕೃಷ್ಣನಿಗೆ ಕೇಶವಾಯ ಮಹಾತ್ಮನೇ ಮಹಾನುಭಾವನಾದ ಎಂದರೋ ಮಹಾನುಭಾವರು ಅಂತ ತಿಳ್ಕೊಂಡು ತ್ಯಾಗರಾಜರು ಹೇಳಿದ ಹಾಗೆ ಎಂಥ ಮಹಾನುಭಾವ ಶ್ರೀಕೃಷ್ಣ, ಅಂಥ ದೇವಾದಿದೇವ ಶಿಖಾಮಣಿ ಬಂದಿದ್ದಾನೆ. ನೀವು ಮುಖಭಂಗ ಮಾಡುವಂಥ ಅವಮಾನ ಮಾಡುವಂಥ ಯೋಚನೆ ಮಾಡ್ತಿದ್ದೀರಲ್ಲ, ಯೋಚನೆ ಮಾಡಿದ್ದಕ್ಕೂ ನರಕಕ್ಕೆ ಹೋಗ್ತೀರಾ ನೀವು ಅಂತ ಹೇಳಿಬಿಟ್ಟು ಅಭಿಷೇಕ್ ತುಮ್ ನೀವು ಅಭಿಷೇಕ ಮಾಡಲೇಬೇಕು. ಸುರೈ ಸಾರ್ಧಂ ಕಿಮಿಚ್ಛೇಯಂ ಅತಃಪರಂ ನೀವು ಬೇರೆ ಯಾವುದೇ ಯೋಚನೆ ಮಾಡದೆ ಈಗಲೇ ಸನ್ನದ್ಧರಾಗಿರಿ. ಶ್ರೀಕೃಷ್ಣನಿಗೆ ಶ್ರೇಷ್ಠವಾದ ಸಾಮ್ರಾಜ್ಯಾಭಿಷೇಕ ಪಟ್ಟಾಭಿಷೇಕ ಮಾಡಬೇಕು ನೀವು ಅಂತ ಆರ್ಡರ್ ಹಿಡ್ಕೊಂಡು ಬಂದಿದ್ದಾನೆ ದೇವದೂತ. ಸೊ ಅಲ್ಲಿಗೆ 34ನೇ ಶ್ಲೋಕ ಮುಗಿತು. 35ನೇ ಶ್ಲೋಕ ಅಂತ ಹೇಳಿದರೆ ಮಾಡದಿದ್ದರೆ ಏನು ಅಂತ ಅದನ್ನು ಹೇಳಿಬಿಡ್ತಾನೆ ದೇವದೂತ. ಅಥೋ ಅನ್ಯತಾ ಶಿರಸಿ ಅಹಂ ನಿಪಾತಯಾಮಿ ಓ ಅಶನಿಂ ಇತೀದಂ ಇಂದ್ರ ಶಾಸನಂ ಕುರುಧ್ವಂ ಇತ್ಯಸೌಯಯೌ. 35ನೇ ಶ್ಲೋಕ. ನನ್ನ ಅಪ್ಪಣೆಗೆ ವಿಪರೀತವಾಗಿ ಮಾಡಿದರೆ ಅಂದರೆ ಕೃಷ್ಣನಿಗೆ ಅಭಿಷೇಕವನ್ನು ಮಾಡದೆ ನೀವು ಇರುವುದಾದರೆ ನಾನು ನಿಮ್ಮ ಶಿರಸ್ಸಿನಲ್ಲಿ ವಜ್ರಾಯುಧವನ್ನು ಹಾಕಿ ಅಪ್ಪಳಿಸುವೆನು. ನಾನು ಹೇಳಿದ ಪ್ರಕಾರ ಅಭಿಷೇಕಕರಣ ರೂಪವಾದ ಇಂದ್ರನ ಅಪ್ಪಣೆಯನ್ನು ಮಾಡಿರಿ ಎಂದು ಹೇಳಿ ಇಂದ್ರನ ದೂತನು ಹೋದನು. ಅಥೋ ಅನ್ಯಥಾ ಅತಃ ಆದ್ದರಿಂದ ಒಂದು ವೇಳೆ ಅನ್ಯಥಾ ಅಂದರೆ ಯಾವ ಇಂದ್ರ ಹೇಳಿದ್ದಕ್ಕೆ ನಾವು ಮಾಡಲಿಕ್ಕೆ ಏನಿಲ್ಲ ಅಂತೇಳಿದರೆ ನಾವು ನಮ್ಮದ್ದನ್ನೇ ಮಾಡೋದು ಅಂತ ಏನಾದರೂ ನೀವು ಈ ರೀತಿ ಯೋಚನೆ ಮಾಡಿದರೆ, ಅಥೋ ಅನ್ಯಥಾ ಶಿರಸಿ ಅಹಂ ನಾನು ಏನು ಮಾಡ್ತೇನೆ ಅಂದರೆ ನಿಮ್ಮ ಶಿರಸಿ ನಿಮ್ಮ ತಲೆಯ ಮೇಲೆ ನಿಪಾತಯಾಮಿ ಹಾಕಿ ಅಪ್ಪಳಿಸ್ತೇನೆ. ಯಾವುದರಿಂದ? ವಹ ಶಿರಸಿ ನಿಮ್ಮ ತಲೆಗಳ ಮೇಲೆ ಅಹಂ ನಾನು ನಿಪಾತಯಾಮಿ ಹಾಕಿ ಅಪ್ಪಳಿಸ್ತೇನೆ. ಏನನ್ನ? ಅಶನಿಂ ಅಶನಿ ಅಂದರೆ ವಜ್ರಾಯುಧವನ್ನು. ವಜ್ರಾಯುಧದಿಂದ ನಿಮ್ಮ ತಲೆಯನ್ನು ಅಪ್ಪಳಿಸ್ತೇನೆ, ಎಚ್ಚರಿಕೆ ಅಂತ ಹೇಳಿಬಿಟ್ಟು ಇತೀದಂ ಇಂದ್ರ ಶಾಸನಂ ಇದು ದೇವೇಂದ್ರನ ಶಾಸನ ಕಟ್ಟಪ್ಪಣೆ ಅಂದರೆ ನಿರ್ಧಾರ ಆದೇಶ. ಇದು ಯಾವುದೇ ರೀತಿಯಲ್ಲಿ ನಿಮಗೆ ಮಾಡುವಂಥ ವಿನಂತಿ ಅಲ್ಲ, ನಿಮಗೆ ಯಾವುದೇ ರೀತಿಯ ಪ್ರಾರ್ಥನೆ ಅಲ್ಲ. ಸೊ ಇದು ಏನು? ದೇವೇಂದ್ರನ ಶಾಸನ ಕಟ್ಟಪ್ಪಣೆ. ಇತೀದಂ ಇಂದ್ರ ಶಾಸನಂ ಕುರುಧ್ವಂ ಮಾಡಿರಿ ಅಂದರೆ ಈ ಕೆಲಸ ಏನದು? ಸಾಮ್ರಾಜ್ಯಾಭಿಷೇಕ ಕೃಷ್ಣನಿಗೆ ಕುರುಧ್ವಂ ಮಾಡತಕ್ಕದ್ದು ನೀವು. ಇತಿ ಅಸೌ ಯಯೌ ಇಷ್ಟು ಹೇಳಿ ಅಸೌ ಅಂದರೆ ಆ ದೇವದೂತ ಯಯೌ ಹೋಗಿಬಿಟ್ಟ. 35ನೇ ಶ್ಲೋಕ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ತಪ್ಪಿದಲ್ಲಿ ಅಥೋ ಅನ್ಯಥಾ ಅಹಂ ಶಿರಸಿ ವಹ ಶಿರಸಿ ನಿಮ್ಮ ತಲೆಯ ಮೇಲೆ ವಹ ಶಿರಸಿ ಅಹಂ ನಾನು ನಿಪಾತಯಾಮಿ ಅಶನಿಂ ಅಶನಿಂ ಅಂದರೆ ವಜ್ರಾಯುಧವನ್ನು ಅದನ್ನು ಹಾಕಿ ಅಪ್ಪಳಿಸ್ತೇನೆ ನಿಮ್ಮ ತಲೆಯನ್ನು. ಹೀಗಿದೆ ಇತಿ ಇದಂ ಇತಿ ಅಂತೇಳಿದರೆ ಈ ರೀತಿ, ಇದಂ ಇದು, ಇಂದ್ರ ಶಾಸನಂ ಇಂದ್ರನ ಕಟ್ಟಪ್ಪಣೆ, ಇದು ಇಂದ್ರನ ಶಾಸನ ಆದೇಶ, ಇದನ್ನು ಕುರುಧ್ವಂ ಇದನ್ನು ನೀವು ಪಾಲಿಸತಕ್ಕದ್ದು ಎಂದು ನುಡಿದು ಇತಿ ಅಂತೇಳಿದರೆ ಈ ರೀತಿ ಹೇಳಿ ಅಸೌ ಯಯೌ ಅವನು ಹೋಗಿಬಿಟ್ಟ. ಇವರಿಗೆ ಶಾಸನವನ್ನು ಪಾಲಿಸದೇ ಇದ್ದಲ್ಲಿ ವಜ್ರಾಯುಧದ ಪೆಟ್ಟಿನ ಶಿಕ್ಷೆ ತಪ್ಪಿದ್ದಲ್ಲ ಎಂಬುದು ಇಂದ್ರನ ಆದೇಶದ ಇನ್ನೊಂದು ಮುಖ. ಅಂತೇಳಿದರೆ ನಿಮಗೆ ಮಾಡದೇ ಇರಲಿಕ್ಕೆ ಇಲ್ಲ, ಮಾಡದೇ ಇದ್ದರೆ ಕೂಡಲೇ ಶಿಕ್ಷೆ ಆ ಕ್ಷಣನೇ ಕೊಟ್ಟು ಬಿಡ್ತೇನೆ ಅಂತೇಳಿ. ವಜ್ರಾಯುಧದಲ್ಲಿ ಕೃಷ್ಣನ ವಿಭೂತಿ ರೂಪ ಬೇರೆ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಆಯುಧಗಳಲ್ಲೆಲ್ಲ ನಾನಿರೋದು ವಜ್ರಾಯುಧದಲ್ಲಿ ಅಂತ. ಆದ್ದರಿಂದ ಕೃಷ್ಣನ ವಿಭೂತಿ ರೂಪ ಕೂಡ ಇರುವಂಥ ಈ ವಜ್ರಾಯುಧ ತಲೆ ಮೇಲೆ ಬಿದ್ದರೆ ಏನಾಗ್ತದೆ ಅಂತ ಎಣಿಸಿಬಿಟ್ಟೆ ಎಲ್ಲ ತಲೆ ತಗ್ಗಿಸಿದರು.
ಸೊ ಅಮೋಘವಾದ ವಜ್ರಾಯುಧವುದು. ಸೊ ಏನು ಎಣಿಸ್ಕೋತಾರೆ, ಏನಾಗ್ತದೆ, ಮುಂದೆ ಏನಾಗ್ತದೆ? ತದೀರಿತಂ ನಿಶಮ್ಯತೆ ಪುನಃಸುತಪ್ತಚೇತಸಃ ಬಭೂವು ಊಚಿರೇ ವಚಃ ಸುಗರ್ವಿತೋ ಹಿ ವಾಸವಃ. ಆ ಜರಾಸಂಧಾದಿಗಳು ದೂತನಿಂದ ಹೇಳಲ್ಪಟ್ಟ ಮಾತನ್ನು ಕೇಳಿ ಪುನಃ ಅತ್ಯಂತ ಸಂತಪ್ತವಾದ ಮನಸ್ಸುಳ್ಳವರು ಆದರು. ಮಾತನ್ನು ಹೇಳಿದರು. ದೇವೇಂದ್ರ ಈಗ ಬಹಳ ಗರ್ವಯುಕ್ತನಾಗಿರುತ್ತಾನಷ್ಟೇ ಅಂತ. ತದ್ದೀರಿತಂ, ಈ ದೇವದೂತ ತತ್ ಈರಿತಂ, ಹೇಳಿದ ಮಾತುಗಳನ್ನು ತತ್ ಈರಿತಂ ನಿಶಮ್ಯ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಅವನು ಮಾತಾಡುವಾಗ. ಸೊ ಎಲ್ಲ ಕೇಳಿದ್ದಾರೆ ಸ್ಪಷ್ಟವಾಗಿ, ಎಲ್ಲ ಏನೂ ಒಂದು ಬಿಡದೆ ಕೇಳಿದ್ದಾರೆ. ತೇ ಪುನಃ ಅಂದರೆ ಒಂದು ಸಲಕ್ಕೆ ಆ ಜರಾಸಂಧನ ಮಾತು, ಆ ಸಾಲ್ವನ ಮಾತು ಎಲ್ಲ ಕೇಳಿಬಿಟ್ಟು ಏನಂತೇಳಿದರೆ ಪುನಃ ಅಂತೇಳಿದರೆ ನಾವೇ ದೊಡ್ಡ ಸಂಗತಿ ಅಂತ ತಿಳ್ಕೊಂಬಿಟ್ಟು ಕೃಷ್ಣನಿಗೆ ಆಹ್ವಾನ ಇಲ್ಲ, ಕೃಷ್ಣನಿಗೆ ಸ್ವಾಗತ ಇಲ್ಲ, ಕೃಷ್ಣನಿಗೆ ಹೂಮಾಲೆ ಇಲ್ಲ, ಪೂಜೆ ಇಲ್ಲ, ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಅವನ ಎದುರುಗಡೆ ನಾವು ಕಾಲಿನ ಮೇಲೆ ಹಾಕಿಕೊಂಡು ಕೂತು ನಮ್ಮನ್ನು ನೋಡಿ ನನಗೆ ಒಂದು ಜಾಗವೂ ಇಲ್ವಾ, ನನ್ನನ್ನು ಕೇಳುವವರು ಇಲ್ವಾ ಅಂತ ಹೇಳಿಬಿಟ್ಟು ಅವನು ಏನಾಯಿತು, ಅವನಿಗೆ ಕ್ರೋಧ ಏರಿ ಹೋಗಿಬಿಡ್ತಾನೆ. ಹೋದವ ಎಲ್ಲಿವರೆಗೆ ಹೋಗ್ತಾನೆ? ಮಥುರಾಪುರಿಗೆ ಹೋಗಿ ಅವನು ನಿಲ್ಲುವುದು. ಆಮೇಲಿಂದ ನಾವು ಏನು ರುಕ್ಮಿಣಿಯ ಸ್ವಯಂವರವನ್ನು ಆರಾಮವಾಗಿ ನಡೆಸೋಣ. ನಮಗೆ ಇಷ್ಟ ಬಂದ ರೀತಿಯಲ್ಲಿ ಶಿಶುಪಾಲನಿಗೆ ರುಕ್ಮಿ ಅಂದರೆ ರುಕ್ಮಿಣಿಯ ಅಣ್ಣ ರುಕ್ಮಿ ಹೇಗೆ ನಿರ್ಧಾರ ಮಾಡಿದಾನೋ ಅದರ ಪ್ರಕಾರವೇ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿಕೊಡುವ. ಕೃಷ್ಣನಿಗೆ ಎಂಥ ಒಂದು ಮಾನಭಂಗ ಆಗಿಬಿಡ್ತದೆ ಇದರಿಂದ ಅಂತ ಭಾರಿ ಖುಷಿಯಲ್ಲಿ ಏನು ಒಂದು ನಿಮಿಷ ಕೂಡ ಆಗಲಿಲ್ಲ. ಆ ಖುಷಿಗೆ ಒಂದೇ ನಿಮಿಷದಲ್ಲಿ ಆ ಖುಷಿ ಹೋಗಿಬಿಡ್ತು. ತದ್ ಈರಿತಂ ನಿಶಮ್ಯ, ಈ ದೇವದೂತ ಹೇಳಿದ್ದನ್ನು ನಿಶಮ್ಯ ಕೇಳಿ ತೇ ಪುನಃ ಆ ಎಲ್ಲ ರಾಜರುಗಳು ಜರಾಸಂಧನ ನೇತೃತ್ವದಲ್ಲಿ ಬಹಳ ಹಾರಾಡ್ತಿದ್ದವರು. ತೇ ಪುನಃ ಅವರು ಪುನಃ ಸುತಪ್ತಚೇತಸಃ, ತಪ್ತಚೇತಸಃ ಅಂತೇಳಿದರೆ ಬಣಾಲೆಯಲ್ಲಿ ಹಾಕಿ ಹುರಿದರೆ ಹೇಗಾಗ್ತದೋ ಅಂತೇಳಿದರೆ ಕಪ್ಪು ಕಪ್ಪಾಗೋದಿಲ್ವ, ಆ ಥರ ಇವರ ಮುಖ ಕೂಡ ಕಪ್ಪು ಕಪ್ಪಾಯಿತು. ಕಾದ ಕಬ್ಬಿಣದಂತೆ ಅಥವಾ ಕೆಂಡಕ್ಕೆ ನೀರು ಹಾಕಿದರೆ ಮಸಿ ಹೇಗೆ ಕಾಣ್ತದೋ ಹಾಗೆ ಕಾಣಲಿಕ್ಕೆ ಶುರುವಾಯಿತು ಇವರ ಮುಖಗಳೆಲ್ಲ. ತಪ್ತ ಚೇತಸಃ, ಅವರ ಮನಸ್ಸಿನ ಸ್ಥಿತಿ ಅನ್ನುವಂಥದ್ದು ಹೀಗೆ ಕುಗ್ಗಿ ಹೋಯಿತು. ಹೇಗೆ ಕುಗ್ಗಿತು ಅಂದರೆ ಅಂತೇಳಿದರೆ ಸುತಪ್ತ ಚೇತಸಃ ಅಂತ ಹೇಳ್ತಾರೆ ಮಧ್ವರು. ಸುತಪ್ತ ಚೇತಸಃ ಅಂದರೆ ಚೆನ್ನಾಗಿ ಕುಗ್ಗಿತು ಅಂತೇಳಿದರೆ ಮುಖ ಎತ್ತಲಿಕ್ಕೆ ಒಬ್ಬರಿಗೂ ಆಗೋದಿಲ್ಲ. ಆ ರೀತಿ ಅಯ್ಯೋ ದೇವರೇ ಏನೋ ತಿಳ್ಕೊಂಡ್ರೆ ಏನೋ ಆಯ್ತಲ್ಲ ಅಂತೇಳಿದರೆ ಇವನಿಗೆ ಒಂದು ವೇಳೆ ಆಗೋದಿಲ್ಲ ಅಂತ ಕೂತರೆ ಎಂತೇಳಿದರೆ ಹೇಳಿದ್ದು ದೇವೇಂದ್ರನ ಕಟ್ಟಪ್ಪಣೆ, ವಜ್ರಾಯುಧ ನಿಮ್ಮ ತಲೆಗೆ ಅಪ್ಪಳಿಸ್ತೇನೆ ಅಂತ ಹೇಳಿಬಿಟ್ಟಲ್ಲ ಅಂತೇಳಿದರೆ ವಜ್ರಾಯುಧ ಅಪ್ಪಳಿಸಿದರೆ ನಾವು ಸತ್ತೋಗ್ತೇವೆ ನಾವು ಅಂದರೆ ಯೋಚನೆ ಮಾಡಬೇಕಾದ್ದೆ. ನಮಗೆ ರುದ್ರದೇವರದ್ದೆಲ್ಲ ವರ ಉಂಟಲ್ಲ. ಸೊ ರುದ್ರದೇವರ ವರ ಇದ್ದರೆ ರುದ್ರದೇವರಿಗಿಂತ ಕಡಿಮೆ ಅಲ್ವಾ ದೇವೇಂದ್ರ? ಸೊ ನಮಗೆ ಅವಧ್ಯರಾಗುವಂಥ ವರ ಕೊಟ್ಟಿದ್ದಾರೆ ರುದ್ರದೇವರು. ರುದ್ರದೇವರಿಗಿಂತ ಕೆಳಗಿನ ಸ್ತರದಲ್ಲಿರುವವ ದೇವೇಂದ್ರ. ಸೊ ಆ ಗುರುಗಳು ದೊಡ್ಡವರು ವರ ಕೊಟ್ಟಾಗ ಕೆಳಗಿನವ್ರದ್ದು ಕಟ್ಟಪ್ಪಣೆ ನಡೀತದ ಅಂತ ಹೇಳಿದರೆ ಯೋಚನೆ ಮಾಡ್ತಾರೆ. ಬಭೂಹು ಊಚಿರೇ ವಚಃ, ಊಚಿರೇ ವಚಃ ಅಂತೇಳಿದರೆ ಮಾತಾಡಲಿಕ್ಕೆ ಶುರು ಮಾಡಿದರು. ಈಗ ಸ್ವಲ್ಪ ಮಾತು ಹೊರಡಿತು. ವಚಃ ಊಚಿರೇ, ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದರು. ಬಭೂವುಹು ಏನಂತೇಳಿದರೆ ಸುಗರ್ವಿತೋ ಹಿ ವಾಸವಃ, ಈ ವಾಸವ ಇದ್ದಾನಲ್ಲ ಇಂದ್ರ, ವಾಸವಃ ಹಿ ಸುಗರ್ವಿತೋ, ಎಂಥ ಏನು ಅಂತೇಳಿದರೆ ಎಂಥದ್ದು ಇವ ದೊಡ್ಡ ಸಂಗತಿಯ ಇಂದ್ರ ಅಂತೇಳಿದರೆ ಸುಗರ್ವಿತಃ. ಗರ್ವಿತಃ ಅಂದರೆ ದರ್ಪ ಏನು
ಅಂದರೆ ಈ ದೂತಂದೇ ಇಷ್ಟು ದರ್ಪ ಅಂತಾದರೆ ಹಾಗಾದರೆ ದೇವೇಂದ್ರಂದು ಎಷ್ಟು ದರ್ಪ ಇರಬೇಡ ಅಂತೇಳಿದರೆ ಈ ದೂತ ಮಾತಾಡಿದ್ದು ಕೇಳಿದ್ರೆ ಅಂದರೆ ದೇವೇಂದ್ರನಿಗಿಂತೂ ಜಾಸ್ತಿ ದರ್ಪ ತೋರಿಸಿದ್ದಾನೆ ಅಂತೇಳಿದರೆ ಏನಿದು ಸಂಗತಿ? ವಾಸವಃ ಸುಗರ್ವಿತ, ಬಹಳ ಅಹಂಕಾರಿ. ಗರ್ವ ಅಂದ್ರೇನು? ಮದಭರಿತ ಅಹಂಕಾರ. ಅಂದರೆ ಈ ದೇವೇಂದ್ರ ಬಹಳ ಮದಭರಿತ ಅಹಂಕಾರಯುಕ್ತನಾದವನಾಗಿದ್ದಾನಲ್ಲ. ಸು ಅಂದರೆ ಸಾಮಾನ್ಯದ ಅಹಂಕಾರ ಇಲ್ಲ, ಇದು ಬಹಳ ದೊಡ್ಡ ಅಹಂಕಾರ ಆಯಿತು ಅಂತ ಸುಗರ್ವಿತ ಬಭೂವುಹು ಅಂತೇಳಿದರೆ ಆ ರೀತಿ ಎಲ್ಲರೂ ಏನು ಮಾಡಿದರು? ಯೋಚನೆ ಮಾಡಿದರು ಅಂತೇಳಿದರೆ ಬಭೂವುಹು. ಅವರು ಸುತಪ್ತ ಚೇತಸಃ ಬಭೂವುಹು ಅಂತೇಳಿದರೆ ಕಾದ ಕಬ್ಬಿಣದ ಹಾಗೆ ಅಥವಾ ಕೆಂಡಕ್ಕೆ ನೀರಿಗೆ ಹಾಕಿದಾಗ ಆ ಮಸಿ ಹೇಗೆ ಕಾಣಿಸ್ತದೆ ಆ ರೀತಿ ಇವರ ಮುಖಗಳೆಲ್ಲ ಆದವು. ಸುತಪ್ತ ಚೇತಸಃ ಬಭೂವುಹು. ಯಾರು? ಈ ಎಲ್ಲ ರಾಜರುಗಳು. ಸೊ ರಾಜರುಗಳು ಹೋಗಿಬಿಟ್ಟಿದೆ, ಈಗ ರಾಜರುಗಳ ಕೆಲಸದವರಾಗೆ ಕಾಣಿಸ್ತಾ ಇದ್ದಾರೆ ಇವರು. ಅವರಾದರೂ ಕೆಲಸದವರಾದರೂ ಶಾಂತಿಯಿಂದ ಇರ್ತಾರೆ, ಇವರ ಶಾಂತಿ ಭಂಗ ಆಗಿಬಿಟ್ಟಿದೆ, ಇವರು ಚಿಂತೆಗೆ ಒಳಗಾಗಿದ್ದಾರೆ, ಇವರಿಗೆ ತಲೆ ಎತ್ತಲಿಕ್ಕಾಗ್ತಾ ಇಲ್ಲ ಅಂತೇಳಿದರೆ ಇದು ದೊಡ್ಡ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದಿದ್ದೇವೆ. ರುದ್ರದೇವರ ವರ ಉಂಟು ನಮಗೆ, ಆದರೆ ದೇವೇಂದ್ರ ಈ ರೀತಿ ಕಟ್ಟಪ್ಪಣೆ ಮಾಡಿದ್ದಾನೆ, ಏನು ವಿಷಯ ಅಂತೇಳಿದರೆ ದೇವೇಂದ್ರ ರುದ್ರದೇವರಿಗಿಂತ ಮೇಲಾಗಿ ಬಿಟ್ನ. ಇದು ಯಾಕೆ ಇಷ್ಟು ಇವನಿಗೆ ಗರ್ವ, ಇವನಿಗೆ ಮದ, ಅಹಂಕಾರ? ಸು ಅಂತೇಳಿದರೆ ಸುಗರ್ವಿತ, ಇಷ್ಟು ಚೆನ್ನಾಗಿ ಅಹಂಕಾರದಲ್ಲಿ ಮಾತಾಡಲಿಕ್ಕೆ ಏನು ಕಾರಣ, ಇದರದ್ದು ಏನು ಪೀಠಿಕೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಅರ್ಥ ಕೂಡ ಆಗ್ತಾ ಇಲ್ಲ ಅವರಿಗೆ. ತತ್ ಈರಿತಂ, ಅವನು ಹೇಳಿದ್ದನ್ನು ಕೇಳಿ ನಿಶಮ್ಯ ಅವರೆಲ್ಲ ತೇ ಪುನಃ ಒಂದು ಸಲಕ್ಕೆ ಏನಂತೇಳಿದರೆ ಎಲ್ಲ ಕೃಷ್ಣನಿಗೆ ಅವಮಾನ ಮಾಡುವುದು ಅಂತ ತಿಳ್ಕೊಂಡು ಅವಳು ಭಾಳ ಸಂಭ್ರಮದಲ್ಲಿ ಇರುವ ಹೊತ್ತಿನಲ್ಲಿ ಪುನಃ ಸುತಪ್ತ ಚೇತಸಃ, ಬಹಳವಾಗಿ ಚೇತಸಃ ಅಂದರೆ ಮನಸ್ಸಿನಲ್ಲಿ ನೊಂದರು. ಸುತಪ್ತಃ ಕೆಂಡದಾಗೆ ಇದ್ದರು, ನೀರು ಹಾಕಿಬಿಟ್ಟ ದೇವದೂತ, ಈಗ ಮಸಿಯಾಗಿ ಬಿಟ್ಟರು. ಸೊ ಇಂದ್ರ ಬಹಳ ಕೊಬ್ಬಿ ಹೋಗಿದ್ದಾನೆ. ವಾಸವಃ ಸುಗರ್ವಿತಃ, ಬಹಳ ಕೊಬ್ಬಿ ಹೋಗಿದ್ದಾನೆ ಅಂತ ವಚಃ ಊಚಿರೆ ಅಂತ ಮಾತನಾಡಿಕೊಂಡರು. ಅಲ್ಲಿಗೆ 36ನೇ ಶ್ಲೋಕ ಆಗ್ತದೆ. ಆಯಿತು, 37ನೇ ಶ್ಲೋಕ ವೇಲರೆ 37ನೇ ಶ್ಲೋಕ ಓದ್ತೀರಿ? 37ನೇ ಶ್ಲೋಕ. ಪುರಾ ಬಿಭೇತಿ ನ ಸದಾ ಪ್ರತಿಸ್ಮವಾಸವಃ ಉದಾತ್ಯ ಕೃಷ್ಣ ಸಂಶಯ ದೃಢಂ ವಿಷಯತ್ಯಸೌ. 37ನೇ ಶ್ಲೋಕ. ದೇವೇಂದ್ರನು ಶ್ರೀಕೃಷ್ಣನು ಹುಟ್ಟುವುದಕ್ಕಿಂತ ಮೊದಲು ಯಾವಾಗಲೂ ನಮ್ಮಲ್ಲಿ ಒಬ್ಬರಿಂದೊಬ್ಬರಿಂದಲೂ ಹೆದರುತ್ತಿದ್ದನು. ಆದರೆ ಈಗ ಮಾತ್ರ ದೇವೇಂದ್ರನು ಶ್ರೀಕೃಷ್ಣನ ಆಶ್ರಯದಿಂದ ನಿಶ್ಚಯವಾಗಿ ನಮ್ಮೆಲ್ಲರನ್ನು ಹೆದರಿಸುತ್ತಿದ್ದಾನೆ. ಪುರಾ ಬಿಭೇತಿ ನ ಸದಾ ಪ್ರತಿಸ್ಮ ವಾಸವಃ ಉತಾದ್ಯ ಕೃಷ್ಣ ಸಂಶ್ರಯಾತ್ ದೃಢಂ ವಿಭೀಷಯತ್ಯಸೌ. ಪುರಾ ಬಿಭೇತಿ, ನಮ್ಗೆ ಗೊತ್ತಿಲ್ವಾ ಈ ದೇವೇಂದ್ರ? ನಾವೆಲ್ಲ ರುದ್ರವರದಿಂದ ಕೊಬ್ಬಿದವರಲ್ವಾ? ನಮ್ಮ ಎದುರುಗಡೆ ದೇವೇಂದ್ರನ್ನು ನಡೀತದ? ಸೊ ಪುರಾ ಮೊದಲು, ಬಿಭೇತಿ ಹೆದರಿ ಓಡಿ ಹೋಗ್ತಿದ್ದ. ಯಾರು? ಇದೇ ದೇವೇಂದ್ರ. ಬಿಭೇತಿ ಅಂತೇಳಿದರೆ ಭಯದಿಂದ ನಡುಗ್ತಾ ಇದ್ದ ನಮ್ಮ ಎದುರುಗಡೆ. ನಮಗೆ ನಮ್ಮ ಎದುರುಗಡೆ ಸದಾ ಅಂದರೆ ಯಾವಾಗಲೂ. ಈಗ ಹೇಗೆ? ಈಗ ಇವನಿಗೆ ಇಷ್ಟು ದರ್ಪ ಎಲ್ಲಿಂದ ಬಂತು? ಇದಕ್ಕೆ ಏನು ಪೀಠಿಕೆ? ಇದಕ್ಕೇನು ಬ್ಯಾಕ್ಗ್ರೌಂಡು? ಏನು ಕಾರಣ ಇದಕ್ಕೆ? ಪ್ರತಿಪ್ರತಿ ಅಂತೇಳಿದರೆ ದಿನಂಪ್ರತಿ ನಮ್ಮನ್ನು ಕಂಡು ಓಡಿ ಹೋಗ್ತಿದ್ದ. ಯಾಕಂದರೆ ನಮ್ಮ ಕೈಯ ಮೇಲೆ ನಾವು ರುದ್ರವರದವರು, ಅವ್ರಿಗಿಂತ ಕೆಳಗಿನವ ದೇವೇಂದ್ರ, ನಮ್ಮ ಕೈ ಯಾವಾಗಲೂ ಮೇಲೆ, ಅದಕ್ಕೆ ಓಡಿ ಹೋಗ್ತಿದ್ದ. ಪ್ರತಿಪ್ರತಿ ಅಂದರೆ ದಿನಂಪ್ರತಿ ಅಂದರೆ ಸದಾ ಯಾವಾಗಲೂ. ಯಾರು? ಇವ ವಾಸವಃ, ಇದೇ ದೇವೇಂದ್ರ. ಸ್ಮ ಅಂದರೆ ಓಡಿ ಹೋಗ್ತಿದ್ದ, ಭೂತಕಾಲಕ್ಕೆ ಓಡಿ ಹೋಗ್ತಿದ್ದ.
ಇವತ್ತು ಇಷ್ಟು ದರ್ಪ ಇದಕ್ಕೇನು ಕಾರಣ? ಯಾಕಂದರೆ ಮೊದಲು ಓಡಿ ಹೋಗ್ತಿದ್ದಲ್ಲ, ಆಗ ಕೃಷ್ಣಾವತಾರ ಆಗಲಿಲ್ಲ. ಈಗ ಕೃಷ್ಣಾವತಾರ ಆಗಿದೆ. ಆದ್ದರಿಂದ ಉತ ಅದ್ಯ, ಉತ ಅಂದರೆ ಈಗ, ಅಷ್ಟು ಡಿಫರೆನ್ಸ್ ಏನಂದರೆ ಅದ್ಯ ಅಂದರೆ ಈಗ, ಕೃಷ್ಣ ಸಂಶ್ರಯಾತ್ ಕೃಷ್ಣಾವತಾರ ಆಗಿದೆ. ಶ್ರೀಕೃಷ್ಣನ ಏನು ಸಿಕ್ಕಿದೆ? ಬೆಂಬಲ ಸಿಕ್ಕಿದೆ, ಆಶ್ರಯ ಸಿಕ್ಕಿದೆ, ಅನುಗ್ರಹ ಸಿಕ್ಕಿದೆ. ಭಗವಂತನ ಅನುಗ್ರಹ ಸಿಕ್ಕಿದ ಮೇಲೆ ಯಾರಾದರೂ ಸುಮ್ಮನಿರ್ತಾರ? ಸೊ ಊತ ಅದ್ಯ ಕೃಷ್ಣ ಸಂಶ್ರಯಾತ್ ದೃಢಂ ಅಂದರೆ ಬಹಳ ದೃಢವಾಗಿ ದರ್ಪದಿಂದ ಮಾತಾಡಿದ್ದಾನೆ, ಕಟ್ಟಪ್ಪಣೆಯಂತೆ, ಆದೇಶ ಅಂತೆ. ವಿಭೀಷಯತಿ ಅಸೌ ಅಂದರೆ ಅಸೌ ಅವನು, ವಿಭೀಷಯತಿ ನಮಗೆ ಹೆದರಿಸ್ತಾ ಇದ್ದಾನಲ್ಲ. ಯಾರು ಈ ದೇವೇಂದ್ರ ಅಂತೇಳಿದರೆ ಇದು ಏನು ಕಾರಣ? ಕೃಷ್ಣನ ಆಶ್ರಯ ಕಾರಣ. ಕೃಷ್ಣನ ಆಶ್ರಯ ಇದ್ದರೂ ನಮಗೆ ವಜ್ರಾಯುಧದಿಂದ ನಾವು ಯಾಕೆ ಹೆದರಬೇಕು? ನಮಗೆ ಅವಧ್ಯರಾಗಲಿಕ್ಕೆ ರುದ್ರದೇವರು ಮತ್ತೆ ವರ ಕೊಟ್ಟಿದ್ದಾರಲ್ವಾ, ಅದನ್ನು ಯೋಚನೆ ಮಾಡ್ತಾನೆ ಇದ್ದಾರೆ. ಸೊ ಹಿಂದೆ ಅಂದರೆ ಪ್ರತಿ ದಿನಂಪ್ರತಿ ಮೊದಲು ಸದಾ ಯಾವಾಗಲೂ ಈ ಇಂದ್ರ ವಾಸವ ನಮ್ಮಲ್ಲಿ ನಹ ಪ್ರತಿಯೊಬ್ಬರಿಗೂ, ಪ್ರತಿ ಅಂದರೆ ದಿನಂಪ್ರತಿಯೂ ಆಗ್ತದೆ, ಪ್ರತಿಯೊಬ್ಬರಿಗೂ ಅಂತಾಗ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ, ಜರಾಸಂಧನಿಗೆ ಹೆದರುತ್ತಿದ್ದ, ಅವನಿಗೂ ಹೆದರುತ್ತಿದ್ದ, ಯಾರಿಗೆ? ಶಿಶುಪಾಲನಿಗೂ ಹೆದರುತ್ತಿದ್ದ, ದಂತವಕ್ರನಿಗೂ ಹೆದರುತ್ತಿದ್ದ, ಸಾಲ್ವನಿಗೂ ಹೆದರುತ್ತಿದ್ದ, ಪ್ರತಿಯೊಬ್ಬರಿಗೂ ಹೆದರುತ್ತಿದ್ದ ದೇವೇಂದ್ರ ಈಗ ಇಷ್ಟು ಜನರು ಒಟ್ಟಿಗೆ ಕೂತರು. ಏನು ನೋಡಿ ಅವನದು ಧ್ವನಿ ಅಂತೇಳಿದರೆ ಏನು ಕಾರಣ? ಸೊ ಪುರಾ ಬಿಬೇತಿನ ಸದಾ, ಹಿಂದೆ ಪುರಾ ಇಂದ್ರನು, ಪುರಾ ಹಿಂದೆ, ಬಿಬೇತಿನ ಸದಾ ನಮಗೆ ಪ್ರತಿಯೊಬ್ಬರಿಗೂ ಹೆದರಿ ಓಡಿ ಹೋಗ್ತಿದ್ದ, ಅವನು ಅಂಜುತ್ತಿದ್ದ. ಈಗ ಉತ ಅದ್ಯ ಕೃಷ್ಣ ಸಂಶ್ರಯಾತ್ ಕೃಷ್ಣನ ನೆರವು, ಕೃಷ್ಣನ ಅನುಗ್ರಹ, ಕೃಷ್ಣನ ಆಶ್ರಯ ದೊರೆತಿರುವುದರಿಂದ ನಮ್ಮನ್ನು ಏನು ಮಾಡ್ತಾನೆ? ಈಗ ದೃಢಂ ಅಂದರೆ ಬಹಳ ಗಟ್ಟಿಯಾಗಿ, ಜೋರಾಗಿ, ವಿಭೀಷಯತಿ ಅಂಜಿಸ್ತಾ ಇದ್ದಾನೆ, ಹೆದರಿಸ್ತಾ ಇದ್ದಾನೆ. ಈಗ ನಾವು ಹೆದರಬೇಕಾ ಬೇಡವಾ ಅನ್ನುವಂಥದ್ದು ಪ್ರಶ್ನೆ. ಸೊ 37ನೇದ್ದು ಮುಗಿಸಿಬಿಡುವ ವೈಲಾರೆ. 37 ಆಯಿತಾ? 38ನೇದ್ದು ಮುಗಿಸಿಬಿಡುವ. 38 ಅದೃಶ್ಯ ಏವ ದೇವರ ಯದಿ ಸ್ಮ ವಜ್ರಮುತ್ಸೃಜೇತ್ ಭವೇಮ ಪೀಡಿತಾ ವಯಂ ವರಾದ ಮೃತ್ಯವೋಹಿಪಿ. ವರಾದ ಮೃತ್ಯವೋಪಿಹಿ. 38ನೇ ಶ್ಲೋಕ. ದೇವೇಂದ್ರನು ಅದೃಶ್ಯನಾಗಿ ವಜ್ರವನ್ನು ಬಿಸಾಡಿಯಾನು, ಆದರೆ ವರದಿಂದ ನಾವು ಮರಣರಹಿತರಾದರೂ ಅವನ ವಜ್ರಾಯುಧದಿಂದ ನಾವು ಖಂಡಿತವಾಗಿಯೂ ಪೀಡಿಸಲ್ಪಟ್ಟವರು ಆಗುವೆವು. ಅದೃಶ್ಯ ಏವ ದೇವರಾಟ್ ಯದಿ ಸ್ಮ ವಜ್ರಂ ಉತ್ಸೃಜೇತ್ ಭವೇಮ ಪೀಡಿತಾ ವಯಂ ವರಾತ್ ಅಮೃತ್ಯವೋಪಿಹಿ. ಅದೃಶ್ಯ ಏವ ದೇವರಾಟ್ ಅಂತೇಳಿದ್ರೆ ನಮ್ಮ ಎದುರುಗಡೆ ಬರಬೇಕಂತ ಇಲ್ಲ. ಅವನೇನು ಮಾಡ್ತಾನೆ? ಅಲ್ಲಿ ಕೂತಲಿಂದಲೇ ವಜ್ರಾಯುಧ ಬಿಸಾಡಿಬಿಟ್ರೆ ಅದು ಬಂದು ನಮ್ಮ ತಲೆಗೆ ಬಂದು ಅಪ್ಪಳಿಸ್ತದೆ. ಅದೃಶ್ಯ ಏವ ಅಂದರೆ ಎದುರು ಬಾರದೇನೆ ಅದೃಶ್ಯನಾಗಿಯೇ. ದೇವರಾಟ್ ಯಾರು? ದೇವೇಂದ್ರ. ಯದಿ ಒಂದು ವೇಳೆ ವಜ್ರಂ ಉತ್ಸೃಜೇತ್ ವಜ್ರಾಯುಧವನ್ನು ಉತ್ಸೃಜೇತ್ ಸ್ಮ. ಉತ್ಸೃಜೇತ್ ಅಂದರೆ, ಸೃಜೇತ್ ಅಂದರೆ ತ್ಯಜಿಸುವುದು, ಬಿಸಾಡುವುದು ಅಂದರೆ ಅದು ಹುಟ್ಟಿಸುವುದು. ಇಲ್ಲಿ ಸೃಜೇತ್ ಅಂದರೆ ಹುಟ್ಟಿಸುವುದಲ್ಲ, ಅಂದರೆ ಬಿಸಾಡುವುದು. ಸೊ ಉತ್ಸೃಜೇತ್ ಅಂದರೆ ಬಿಸಾಡಿಬಿಟ್ಟ. ಅಂದರೆ ಮೇಲೆ ಅಂತ. ಸೊ ಮೇಲೆ ಅದನ್ನು ಬಿಸಾಡಿ ನಮ್ಮ ತಲೆಗೆ ಅಪ್ಪಳಿಸಿದ ಅಂತ ಹೇಳಿದರೆ, ಭವೇಮ ಪೀಡಿತಾ ವಯಂ ವಜ್ರಾಯುಧದ ಪೆಟ್ಟಿಗೆ ಅದನ್ನು ಸಹಿಸಿಕೊಳ್ಳುವಂಥ ಆ ತಾಕತ್ತು ನಮಗಿದೆಯಾ? ಭವೇಮ ನಾವು, ವಯಂ ಪೀಡಿತಾ ಭವೇಮ ಎಂಥ ನೋವಾಗಿ ಬಿಡ್ತದೆ ವಜ್ರಾಯುಧದ ಪೆಟ್ಟು ಅಂತ ಹೇಳಿದರೆ. ನಾವು ಒಂದು 6 ತಿಂಗಳು ಮಲ್ಕೊಂಡಲ್ಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವರಾತ್ ಅಮೃತ್ಯವೋಪಿಹಿ
ಹೌದು, ನೀವು ಹೇಳಿದ್ರಲ್ವಾ ರುದ್ರವರ ಅಂತ, ಅದೇ ಯೋಚನೆ ಮಾಡ್ತಾ ಇದ್ದೇವೆ. ವರಾತ್ ಅಂದರೆ ರುದ್ರವರಾತ್, ರುದ್ರದೇವರ ವರದಿಂದ ಅಮೃತ್ಯವೋಪಿ ಅಂದರೆ ಸಾಯುವುದಿಲ್ಲ ಅಂತ. ಓ ಹಾಗೆ, ಸಾಯುವುದಿಲ್ಲ ಅಂದರೆ ಬದುಕಿರ್ತೇವೆ, ಆದರೆ ಏನಂತೇಳಿದರೆ ಸತ್ತದಕ್ಕಿಂತ ಅದಕ್ಕಿಂತಲೂ ದುಸ್ತರವಾದ ಪರಿಸ್ಥಿತಿಯಲ್ಲಿ ಏಳಲಿಕ್ಕೆ ಕೂಡುವುದಿಲ್ಲ, ಏಳಲಿಕ್ಕಾಗೋದಿಲ್ಲ. 6 ತಿಂಗಳು ಬೆಡ್ ಅಂತೇಳಿದ್ರೆ ಹಾಸಿಗೆಯಲ್ಲಿ ಬಿದ್ದಲ್ಲಿ ಏಳಲಿಕ್ಕಾಗೋದಿಲ್ಲ. ಅಷ್ಟಕ್ಕೆ ಮುಗಿದರೆ ವಾಸಿ, ಅದಕ್ಕಿಂತಲೂ ಇನ್ನೂ ಜಾಸ್ತಿ ಆಗುವ ಉದಾಹರಣೆಗಳು ಉಂಟು ಅಂತ ಕೆಲವೆಲ್ಲ ಯೋಚನೆ ಬರುವಾಗ ಏನಂತೇಳಿದರೆ ಸುತಪ್ತ ಚೇತಸ ಅಂತೇಳಿದರೆ ಪುನಃ ಇವರ ಮುಖ ಅನ್ನುವಂಥದ್ದು ಕಪ್ಪಾಗಿ ಬಿಡ್ತು. ಅದೃಶ್ಯ ಏವ ದೇವರಾಟ್, ಅವನು ಅದೃಶ್ಯನಾಗಿಯೇ ಒಂದು ವೇಳೆ ಬಿಸಾಡಿದ್ದಾನೆ, ನಮ್ಮ ತಲೆಗೆ ಅಪ್ಪಳಿಸಿದ್ದಾನೆ. ಯಾವುದು? ವಜ್ರಂ, ಆ ವಜ್ರಾಯುಧ. ಅದು ಏನಾಗ್ತದೆ? ವಯಂ ಪೀಡಿತ ಭವೇಮ, ಅಂಥ ನೋವು ಕೊಟ್ಟು ಬಿಡ್ತದೆ ಅದು ನಮ್ಮ ತಲೆ ಅಂತೇಳಿದರೆ. ತಲೆಗೆ ಯಾವ ಆಪರೇಷನ್ ಮಾಡಿದರೂ ತಲೆ ಸರಿ ಮೊದಲನೇ ತಲೆ ಆಗ್ತದೋ ಇಲ್ವೋ ಅಂಥ ಪರಿಸ್ಥಿತಿ. ವರಾತ್ ಅಮೃತ್ಯವು, ಸಾಯುವುದಿಲ್ಲ, ಹೌದು, ಬದುಕಿ ಏನು ಪ್ರಯೋಜನ ಅಂಥ ಸ್ಥಿತಿಯಲ್ಲಿ ಅಂತೇಳಿಬಿಟ್ಟು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು. 38ನೇ ಶ್ಲೋಕ ಏನು ಹೇಳ್ತಾರೆ ಅಂದರೆ, ಅದೃಶ್ಯನಾಗಿದ್ದುಕೊಂಡೇ ಅದೃಶ್ಯ ಏವ ದೇವರಾಜನಾದ ಇಂದ್ರ, ಅವನು ದೇವರಾಟ್ ಅಂದರೆ ದೇವರಾಜನಾದ ಇಂದ್ರ ವಜ್ರಾಯುಧವನ್ನು ಉತ್ಸೃಜೇತ್, ತೆಗೆದು ಬಿಸಾಡ್ತಾನೆ, ನಮ್ಮ ಮೇಲೆ ಪ್ರಯೋಗಿಸಿದನು ಅಥವಾ ನಮ್ಮನ್ನು ತಮ್ಮ ತಲೆಗೆ ಅಪ್ಪಳಿಸಿದ ಅಂತ ಹೇಳಿದರೆ, ವಯಂ ನಾವು ಪೀಡಿತ ಭವೇಮ, ನೋಯುವುದಂತೇಳಿದರೆ ಇದು ಎಂಥ ನೋವು. ತಲೆ ಏನಾಗಿದೆ ಅಂತೇಳಿದರೆ ಸಖತ್ತಾಗಿ 2 ಹೋಳಾಗಿ ಬಿಟ್ಟರೆ ಬದುಕಿ ಎಂಥ ಪ್ರಯೋಜನ ಅಂತೇಳಿದರೆ ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ. ವರಾತ್ ಅಮೃತ್ಯವೋಪಿ ಅಂತೇಳಿದೆ, ಸಾಯುವುದೂ ಇಲ್ಲ ಬದುಕುವುದೂ ಇಲ್ಲ. ಇಂಥ ಪರಿಸ್ಥಿತಿ ಬಂದರೆ ವರಾತ್ ಅಮೃತ್ಯವೋಪಿ, ರುದ್ರದೇವರ ವರ ಉಂಟು, ಸಾಯುವುದಿಲ್ಲ ಅಂತ. ಸತ್ತೋಗಲಿಲ್ಲ, ಮತ್ತು ಬದುಕಿದ್ದಾನೆ. ಯಾವ ರೀತಿ ಬದುಕಿದ್ದಾನೆ? ಕೋಮಾದಲ್ಲಿದ್ದಾನೆ ಅಂತೇಳಿದರೆ ಎಷ್ಟು ವರ್ಷ? 15 ವರ್ಷವಾ 20 ವರ್ಷದ ನಂತರ ಇವನಿಗೆ ಇದು ಬರ್ತದೆ, ಸ್ಮೃತಿ ಬರ್ತದೆ ಅಂತ ಹೇಳ್ಕೊಂಡು ಡಾಕ್ಟರ್ ಹೇಳಿದರೆ, ಬಾಕಿ ಎಲ್ಲ ಶ್ವಾಸ ಎಲ್ಲ ಸರಿ ಉಂಟು, ಆದರೆ ಇದು ಮಾತ್ರ ಬ್ರೈನ್ ಮಾತ್ರ ಹೋಗಿಬಿಟ್ಟಿದೆ. ಬರ್ತದೆ, ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ ಅಂತ ಯೋಚನೆ ಮಾಡಿ ಮುಖ ಏನಾಯಿತು? ಪುನಃ ಕಪ್ಪಿಟ್ಟಿತ್ತು. ಈ ಜರಾಸಂಧನ ನೇತೃತ್ವದಲ್ಲಿ ಆಗಿರುವಂಥ ರಾಜರುಗಳ ಸಭೆಯಲ್ಲಿರುವಂಥ ಎಲ್ಲ ರಾಜರುಗಳು ಕೂಡ ಮುಖ ಕೆಳಗೆ ಮಾಡಿ ಭಯಂಕರವಾದ ಚಿಂತಾಲೋಕಕ್ಕೆ ಸೇರಿದ್ದಾರೆ ಅಂತ ಹೇಳುವಲ್ಲಿ ಇವತ್ತಿನ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ